ವಿಜಯನಗರ ಸಾಮ್ರಾಜ್ಯ ಪೌರದೇವರಾಯರು ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟು ತಾಯಿ ಗಾಯತ್ರಿ ದೇವಿಯ ಒಂದು ಪೀಠವನ್ನು ಸ್ಥಾಪನೆ ಮಾಡಲು ಅವಕಾಶ ಕೊಡಬೇಕಾಗಿ ಗಾಯತ್ರಿ ಪೀಠದಿಂದ ತಾಯಿ ಕನಸೇಶ್ವರಿಗೆ ಪಾದಯಾತ್ರೆ ಮೂಲಕ ನಾನು ಭಕ್ತರ ಸಮೂಹದೊಂದಿಗೆ ಹೋಗಿ ತಾಯಿ ಕನಸೇಶ್ವರಿಗೆ ಪಿತಾಂಬರವನ್ನು ಸಮರ್ಪಿಸುವಂತಕ್ಕಂಥ ಒಂದು ಉತ್ಕಟವಾಗಿರ್ತಕ್ಕಂಥ ಇಚ್ಛೆ ಇಟ್ಕೊಂಡು ತನ್ಮೂಲಕ ಸಮಾಜ ಅಭಿವೃದ್ಧಿಗಾಗಿ ಸಮಾಜ ಉದ್ಧಾರಕ್ಕಾಗಿ ಕಾರ್ಯವನ್ನು ಗುರುಗಳ ಒಂದು ಇಚ್ಛಾಶಕ್ತಿಯನ್ನು ತೆಗೆದುಕೊಂಡು ಗತ 7 ವರ್ಷಗಳ ಸಂವತ್ಸರ 8ನೇ ವರ್ಷ ನಾಳೆ ಜನವರಿ 3ರಂದು ರಥೋತ್ಸವದ ಮುನ್ನಾ ದಿನ 2ನೇ ತಾರೀಕು ರಾತ್ರಿ ಹೋಗಿ ದೇವಿಗೆ ಬಹಳ ಮಡಿಹುಡಿಯಿಂದ ಶಾಖಾಂಬರಿ ನೇಕಾರ ಸರ್ಕಾರ ಸಂಘದ ಒಂದು ಸೊಸೈಟಿಯ ಮೇಲೆ ಬಹಳ ಮಡಿಹುಡಿಯಿಂದ ನೇತೃತ್ವ ಪಿತಾಂಬರವನ್ನು ಸಮರ್ಪಿಸತಕ್ಕಂಥ ಒಂದು ಕಾರ್ಯವನ್ನು 7 ವರ್ಷದ ಕಾಲ ಅವಿಘಾತವಾಗಿ ನಡೆಸಿದ್ದೇವೆ. ಈ ಒಂದು ವ್ಯವಸ್ಥೆಗಳು ಸಮಾಜದ ಭಕ್ತಾದಿಗಳು ಬಹಳ ಮಹಾಪೂರ್ವದಂತೆ ನಾವೇನು ಒಂದು ಆದೇಶ ಕೊಟ್ಟು ಈ ಖರ್ಚು ವೆಚ್ಚಕ್ಕಾಗಿ 11,000 ರೂಪಾಯಿಗಳ ಪ್ರತಿಯೊಬ್ಬರೂ ಠೇವಣಿ ಮಾಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಾಗ ಎಲ್ಲರೂ ತಂಗೋಪತ್ತದಿಂದ ಸುಮಾರು ಇವತ್ತು 30,15,000 2,50,000 ಇದು ಭಕ್ತರು ಬರತಕ್ಕಂಥ ತದನಂತರ 5,20,000 ತದನಂತರ 2,25,000 ಇದು ಖರ್ಚು ಮಾಡಿ ಉಳಿತಕ್ಕಂಥದ್ದು. ನೀವು ಇಷ್ಟೇನು ಅಂತ ಹೇಳ್ಬೋದು, ಕರೋನಾದ ಖರ್ಚು ಕಡಿಮೆ ಅಂತ ಯಾಕೆ ವಾಹನ ಮೂಲಕ ನಾವು ಬಂದ್ವಿ, ಖರ್ಚು ಕಡಿಮೆ ಅಂತ ಅವಾಗ ಉಳಿತಕ್ಕಂಥ ದುಡ್ಡನ್ನು ಮತ್ತೆ ಮೊದಲು ಉದ್ದೇಶದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಮತ್ತು ಇದರ ಜೊತೆಗೆ ನಮ್ಮ ಒಂದು ನೇಕಾರಿಕೆಯ ಕುಲಕಸುಬಿನ ಪ್ರತೀಕವಾಗಿರ್ತಕ್ಕಂಥ ಸೀರೆ ಅಂತ ಹೇಳ್ತೀವಿ. ನಾವು ಎಲ್ಲೇ ಇದು ಮಾಡಿದ್ರು ಸಹ ಸೀರೆ ಮಾಡ್ತಕ್ಕಂಥದ್ದು, ಸೀರೆ ತಯಾರು ಮಾಡ್ತಕ್ಕಂಥದ್ದು ನಮ್ಮ ಜನ್ಮಾಂತರ ಬಂದಿರತಕ್ಕಂಥ ವೃತ್ತಿ ಅಂತ ಹೇಳ್ತೀವಿ. ಅದು ಒಂದು ಈ ಒಂದು ಬನಶಂಕರಿ ಕ್ಷೇತ್ರದಲ್ಲಿ ನಾವು ಕೊಡುವಂಥದ್ದು ಬಹಳ ಮಹತ್ವ. ಯಾಕೆಂತ ಹೇಳಿದ್ರೆ ದೇವಾಂತರ ಎಲ್ಲೋ ಕಳ್ಕೊಂಡಿವಿ ನಾವೆಲ್ಲ. ಯೋಚನೆ ಮಾಡಿ ನೀವೆಲ್ಲ ಒಂದು ಕಾಲದಲ್ಲಿ 1901ನೇ ಇಸ್ವಿ ಒಳಗೆ ಬನಶಂಕರಿ ದೇವಸ್ಥಾನ ಜೀರ್ಣೋದ್ಧಾರ ಆಗುವಂಥ ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ದೇವಾಂಗದವರು ಅಂತ ಹೇಳ್ತಾರೆ. ಒಂದು ಕಡೆ ಇಟ್ಟರೆ ಇನ್ನೊಂದು ಇವತ್ತಿನ ಪರಿಸ್ಥಿತಿ ನಮ್ದು ಏನಾಗಿದೆ ಯೋಚನೆ ಮಾಡಿ ನಾವೆಲ್ಲ. ಯಾಕೆ ನಾವು ತಿಳಿದಂತ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಹಿರಿಯರು ಮಾಡಿರ್ತಕ್ಕಂಥದ್ದು ಏನು ಸಂಪ್ರದಾಯಗಳಿದ್ದಾವೆ ಅವು ಬಿಟ್ಟು ಹೋದ ಕಾರಣ ನಾವೆಲ್ಲ ಒಂಥರ ಅಸಂಘಟಿತ ಭಾವನೆಯಾಗಿ ಇಟ್ಕೊಂಡು ನಾವು ಬೆಳೀತಾ ಇದ್ದೀವಿ. ಅದು ಸಂಘಟನೆ ಬರಬೇಕಾದಂಥ ಉದ್ದೇಶದಿಂದ ಇದರಿಂದ ತನ್ಮೂಲಕವಾಗಿ ಸಮಾಜದ ಸಂಘಟನೆ ಆಗಬೇಕು ಅನ್ನುವಂಥ ಉದ್ದೇಶ. ಇನ್ನೊಂದು ನಮ್ಮ ನೇಕಾರರ ಪ್ರತೀಕವಾಗಿರ್ತಕ್ಕಂಥ ಸೀರೆ ಆ ಕುಲದೇವತೆಗೆ ಸಮರ್ಪಣೆ ಆಗಬೇಕನ್ನುವಂಥದ್ದು ಒಂದು ಉದ್ದೇಶ. ಇವೆರಡರ ಉದ್ದೇಶ ಇಟ್ಕೊಂಡು ಪಾದಯಾತ್ರೆ ಹಿಂದಿನ ಹಿರಿಯರು ಮಾಡಿರ್ತಕ್ಕಂಥದ್ದು ಇಲಕಲ್ಲಿಂದ ಪ್ರಾರಂಭವಾಗಿರುವಂಥದ್ದು. ಅವತ್ತಿನ ಕಾಲದಲ್ಲಿ ಹಂಪೆ ಬಹಳ ದೂರ ಆಗಿತ್ತು. ಹಂಪೆಯಿಂದ ಅಡೆತಡೆಗಳು ಸಾಕಷ್ಟು ಇದ್ದವು, ಬ್ರಿಡ್ಜ್ ಆಗಿದ್ದಿಲ್ಲ, ನದಿಗಳಿದ್ದವು, ನಿಮಗೆಲ್ಲ ಗೊತ್ತಿರುವಂಥದ್ದು. ಅಂಥ ಒಂದು ಕಾಲದಲ್ಲಿ ಹಂಪೆ ಮಠದಿಂದ ಅವತ್ತಾಗಲಿಲ್ಲ ಒಂದು ಉದ್ದೇಶದಲ್ಲಿ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಆವತ್ತಿನ ಕಾಲದಲ್ಲಿ ಸೀರೆ ಅಂತ ಹೇಳಿದ್ರೆ ಈ ಕಾಲ ಸೀರೆ ಅಂತ ಹೇಳಿ ಸುಮಾರು ಒಂದು 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸೀರೆ ಅಂತ ಹೇಳಿದ್ರೆ